ನಾಚಿಕೆ ಪಾಚಿಕೆ ಎಲ್ಲ ಊರಿಂದ ಆಚಿಕೆ. ಪ್ರಪಂಚದಲ್ಲಿ ದುಬೈಯಲ್ಲಿ ಬ್ಯೂಟಿಫುಲ್ ಹೆಣ್ಮಕ್ಳು. ಪಿಂಕ್ ಐಫೋನ್ ಯಾಕೆ ತಗೋಬೇಕಂತ ಡಿಸೈಡ್ ಮಾಡಿದ್ರಿ? ಆ ಕೀಳಿರಿ ಮೇಲೆ ನಾವು ಹೇಗೆ ನಾವು ಟ್ಯಾಕಲ್ ಮಾಡ್ಬೇಕಂತಂದ್ರೆ, ನಿಮ್ಗೆ ಪ್ರವೀಣ್ ಅವರು ಒಳ್ಳೆ ಹಳ್ಳಿ ಅನ್ಸುತ್ತಾ? ಯಾರೊಬ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದ್ರು ನನಗೆ, ಹೋಗೇ ಬಾರೆ ಅಂತ ಹೇಳಿದ್ರೆ ಮಾತ್ರ ಪ್ರೀತಿ ಇದೆ ಅಂತ, ಹೋಗಿ ಬನ್ನಿ ಅಂತ ಹೇಳಿದ್ರೆ ಅದು ಫೇಕ್ ಅಂತ ಹೇಳಿದ್ರು. ವಿಡಿಯೋ ಶೂಟ್ ಮಾಡ್ತೇವೆ ಅಂತ ಹೇಳ್ಬೇಡಿ. ನಮ್ ಕರ್ನಾಟಕದ ಏನಾದ್ರು ಇದೆಯಾ ಇದ್ರಲ್ಲಿ? ರೋಲ್ಸ್ ರಾಯ್ಸ್ ಎಲೆಕ್ಟ್ರಿಕ್ ಎಡಿಷನ್. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ. ಶುಭ ಮುಂಜಾನೆ ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆ ಮಾತಾಡೋಣ, ಒಳ್ಳೆ ಕಾರ್ಯಗಳನ್ನ ಮಾಡೋಣ, ಹಾಗೂ ಪ್ರೀತಿನ ಹಂಚ್ಕೊಂಡು ಜೀವನ ಮಾಡೋಣ. ಹೆಲೋ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ನನ್ನ ಚಾನೆಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರೋ, ನನ್ನ ಹೆಸರು ಗೌರಿ ಪ್ರವೀಣ್. ನಾನು ದುಬೈನ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಸೊ ಫೈನಲಿ ನಾನು ಕ್ಯಾಮ್ರಾ ಎತ್ಕೊಂಡು ವ್ಲಾಗ್ ಶುರು ಮಾಡೋಣ ಅಂತ ಮಾಡಿದ್ದೀನಿ. ಇವತ್ತಿನ ವಿಶೇಷ ಏನಂದರೆ, ನಮ್ಮಮ್ಮ ಇವತ್ತು ಬೆಂಗಳೂರಿಂದ ದುಬೈಗೆ ಬರ್ತಾ ಇದ್ದಾರೆ. ಸೊ ಅವ್ರು ಫಸ್ಟ್ ಟೈಮ್ ನಾನು ಹೊಸ ಮನೆಗೆ ಬರ್ತಾ ಇದ್ದಾರೆ, ಪ್ಲಸ್ ನನ್ನ ಪುಟಾಣಿ ಮರಿ ಝೈಲೋನ ನೋಡ್ತಾ ಇದ್ದಾರೆ. ಸೊ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ, ನಾವು ಈ ವೀಕ್ ಪೂರ್ತಿ ಏನೇನು ಮಾಡ್ತೀವಿ, ಎಲ್ಲೆಲ್ಲಿಗೆ ಹೋಗ್ತೀವಿ ಅಂತೆಲ್ಲ ನಿಮ್ಮ ಒಟ್ಟಿಗೆ ನಾನು ಶೇರ್ ಮಾಡ್ತೀನಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಏರ್ಪೋರ್ಟ್ಗೆ ಹೋಗಿ ನಮ್ಮಮ್ಮನ ಪಿಕ್ ಮಾಡಬೇಕು. ಐ ಆಮ್ ಸೋ ಎಕ್ಸೈಟೆಡ್. ಯಾಕಂದರೆ ಬಂದ್ಬಿಟ್ಟು ನನಗೆ ಥರ ಅಡುಗೆ ಮಾಡ್ಕೊಡ್ತಾರೆ. ನಾನೇ ಮಾಡಿಕೊಂಡು ಸುಸ್ತಾಗ್ಬಿಟ್ಟಿದೆ. ಪ್ರವೀಣ್ಗೂ ಬೋರ್ ಆಗಿಬಿಟ್ಟಿದೆ ನನ್ನ ಅಡುಗೆ ಅನಿಸುತ್ತೆ. ಸೊ ಬಂದಮೇಲೆ ಥರ ಅಡುಗೆ, ಆಮೇಲೆ ನನಗೆ ಏನು ಬೇಕೋ ಹೆಲ್ಪ್ ಮಾಡ್ತಾರೆ. ಯಾರೆಲ್ಲ ಹೊರ ದೇಶದಲ್ಲಿ ಇಂಡಿಪೆಂಡೆಂಟಾಗಿ ಜೀವನ ಮಾಡ್ತಾ ಇದ್ದೀರಲ್ಲ, ಸೊ ಅವ್ರಿಗೆಲ್ಲ ಇದು ರಿಲೇಟಬಲ್ ಅನಿಸುತ್ತೆ, ಅರ್ಥ ಆಗುತ್ತೆ ಅನಿಸುತ್ತೆ ನಮ್ಮ ಫೀಲಿಂಗು. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ ವಾಚಿಂಗ್ ದಿಸ್ ವಿಡಿಯೋ. ಐ ಆಮ್ ಸೋ ಎಕ್ಸೈಟೆಡ್ ಅವ್ರು ಬರ್ತಾ ಇದ್ದಾರೆ ಅಂತ. ಪ್ಲಸ್ ಯಾವ ಹೊಸ ಜಾಗಕ್ಕೆ ಹೋಗ್ತೀವಿ ಅದನ್ನೆಲ್ಲ ನಿಮ್ಗೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ವೆಲ್ಕಮ್ ಹಬೀಬಿ, ವೆಲ್ಕಮ್ ಟು ದುಬೈ. ಜಂಪ್. The next day. Good morning. Habibi come to Dubai, already came to Dubai. So ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನಮ್ಮಮ್ಮ ಆಗ್ಲೇ ಕಾಫಿ ಕುಡಿತಾ ಇದ್ದಾರೆ. ನಾನು ಮಾತ್ರ ಹಿಂಗೆ ಇದ್ದೀನಿ. ಸೊ ಹೆಂಗ್ ಅನ್ಸ್ತಾ ಇದೆಮ್ಮ ನಮ್ಮನೆ, ನಮ್ ಝೈಲೋ ನೋಡಿ, ಮತ್ತೆ ದುಬೈ ಬಂದು ನಿನ್ನ ನೋಡಿ, ಪ್ರವೀಣ್ ನೋಡಿ, ಝೈಲೋ ನೋಡಿ, ತುಂಬಾ ಖುಷಿಯಾಗಿದೆ. ದುಬೈ ದೇಶನೇ ನಂಗೆ ತುಂಬಾ ಇಷ್ಟ. ಇವರು ದುಬೈ ನನ್ನ ನೋಡಕ್ ಬಂದಿದ್ದಾರೆ, ದುಬೈನ ನೋಡಕ್ ಬಂದಿದ್ದಾರೆ. ನನ್ಗಿನ್ನು ಅರ್ಥ ಆಗಿಲ್ಲ. ಯಾವಾಗ ದುಬೈಗೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ದುಬೈಗೆ ಬರಕ್ ಮುಂಚೆನೆ ನಾನು ದುಬೈ ನೋಡಿದ್ದೆ, ಅವಾಗಲೇ ನಂಗೆ ತುಂಬಾ ಇಷ್ಟ ಆಗಿತ್ತು. ಪ್ರಪಂಚದಲ್ಲಿ ಒಳ್ಳೆ ಸುಂದರವಾದ ದೇಶ ಯಾವುದು ಅಂದ್ರೆ ದುಬೈ. ಫೇವ್ರೆಟ್ ಸಿಟಿ ನಮ್ಮಮ್ಮ. ನೆಲೆಸಿದೆಯಲ್ಲ, ಅದು ನಿನ್ನ ಪುಣ್ಯ ನಿಜವಾಗ್ಲು. ಸೊ ಬೆಳಗ್ಗೆ ಇದು ನಮ್ಮಮ್ಮ ಮಾಡಿರೋ ಕಾಫಿನ ಕುಡ್ದಿದ್ದೀನಿ. ಸೊ ಮನಸ್ಸಿಗೆ ಸ್ವಲ್ಪ ತೃಪ್ತಿ ಆಗಿದೆ. ಸೊ ಲೆಟ್ಸ್ ಬಿಗಿನ್ ದ ಡೇ. ನಿಮಗೆಲ್ಲ ನಾನು ಆಮೇಲೆ ಸಿಗ್ತೀನಿ. 6.5 hours later. ಅಮ್ಮ ಎಲ್ಲಿ ಹೋಗ್ತಾ ಇದ್ದೀವಿ ಇವಾಗ? ಏನದ ಹೆಸರು? ಐನ್ ದುಬೈ. ಲಂಡನ್ ಇದೆಯಲ್ಲ ಅದೇ ತರ. ದಿಸ್ ಈಸ್ ದ ಎಂಟ್ರೆನ್ಸ್ ಆಫ್ ಏನ್ ದುಬೈ. ಸೊ ನಾವು ಆನ್ಲೈನಲ್ಲೇ ಟಿಕೆಟ್ ಪರ್ಚೇಸ್ ಮಾಡೋದ್ರಿಂದ ಈಸಿ ಆಗುತ್ತೆ ಸನ್ಸೆಟ್ ಟೈಮಿಗೆ ಹೋಗೋಕ್ಕೂ. ಆಗಲೇ ಲೇಟ್ ಆಗಿದೆ ಅಮ್ಮ, ಬೇಗ ಹೋಗಿ, ಓಡಬೇಡಿ ಬಿದ್ದೋಗ್ತೀರ ಆಮೇಲೆ. ದುಬೈ ಕಂಡ್ರೆ ನಿಮ್ಗೆ ತುಂಬ ಇಷ್ಟ ಅಲ್ಲ? ತುಂಬಾ ಅಂದರೆ ತುಂಬ ಇಷ್ಟ. ಇದು ಅದ್ಭುತ ದೇಶ. ಇಷ್ಟು ಚಿಕ್ಕ ಪ್ರದೇಶದಲ್ಲಿ ಏನೇನಿಲ್ಲ, ಪ್ರಪಂಚದಲ್ಲಿ ಇರೋ ಜನಗಳನ್ನೆಲ್ಲ ಇವರು ವೆಲ್ಕಮ್ ಮಾಡ್ತಾರೆ. A few moments later. ತುಂಬಾ ವರ್ಷದಿಂದ ನಮ್ಮಮ್ಮ ಐಫೋನ್ ಕೊಡ್ಸು ಅಂತ ಕೇಳ್ತಾ ಇದ್ರು. ನಾನೇ ಬೇಡ ಅಂತ ಇದೆ, ಯಾಕಂದ್ರೆ ಐಫೋನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅಂತ. ಸ್ಯಾಮ್ಸಂಗ್ ಯೂಸ್ ಮಾಡ್ತಾ ಇದ್ರು. ಸೊ ಇವತ್ತು ಫೈನಲಿ ಐಫೋನ್ ಕೊಡ್ಸೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಸೊ ಇವಾಗ ಮಾಲ್ ಆಫ್ ಎಮಿರೇಟ್ಸ್ ಅಲ್ಲಿ ಆಪಲ್ ಸ್ಟೋರಿಗೆ ಹೋಗ್ತಾ ಇದೀವಿ. ಇಟ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಸ್ಟೋರ್ಸ್ ಇನ್ ದ UAE ಅನ್ಸುತ್ತೆ. ಗೈಸ್ ನೋಡಿ ಎಷ್ಟು ದೊಡ್ಡದಿದೆ ಈ ಆಪಲ್ ಸ್ಟೋರ್ ಅಂತ. ಐ ಥಿಂಕ್ ಒನ್ ಆಫ್ ದ ಏಷ್ಯಾಸ್ ಬಿಗ್ಗೆಸ್ಟ್ ಆಪಲ್ ಸ್ಟೋರ್ ಅನ್ಸುತ್ತೆ. ಆಪಲ್ ವಾಚ್ ತೊಗೊಳಕ್ ಬಂದಿದೀವ, ಸಾರಿ ಆಪಲ್ ಐಫೋನ್. ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು? ಪಿಂಕಾ? ನಿಜವಾಗ್ಲು ಗ್ರೇಟ್ ಚಾಯ್ಸ್, ಗ್ರೇಟ್.
ನೋಡಿ ಐಫೋನ್ 16 ಪ್ಲಸ್ ಲೇಟೆಸ್ಟ್ ಲಾಂಚು 3799 ಅಂತೆ. ಆಮೇಲೆ 16 ಪ್ರೋ ಮ್ಯಾಕ್ಸು 5100 ದಿರಮ್ಸ್. ಅಮ್ಮಂಗೆ ಇಷ್ಟ ಆಗಿರೋದು ಈ ಪಿಂಕ್ ಕಲರ್. ಓ ಸಚ್ ಅ ನೈಸ್ ಪಿಂಕ್. Congratulations on your first iPhone. Thank you. ನೆಕ್ಸ್ಟು ಲೂಯಿ ವಿಟಾನ್ ಅಂಗಡಿಗೆ ಬಂದಿದ್ದೀವಿ ಇವ್ರಿಗೆ ಬ್ಯಾಗ್ ನೋಡೋಣ ಅಂತ. ಆದರೆ ಇವರು ಲೂಯಿ ವಿಟಾನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮಂಗೆ. ಆ ವೈಟ್ ಕಲರ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಇವ್ರಿಗೆ ವೈಟ್ ಬೇಡ ಅಂತೆ. ಅವರಿಗೆ ತುಂಬ ಇಷ್ಟ ಆಗಿರೋದು ಈ ಬ್ಯಾಗು. The next day. ಪ್ರವೀಣ್ ಎಲ್ಲಿ ಹೋಗ್ತಾ ಇದೀವಿ ಇವಾಗ? Ritz Carlton DIFC. ಯಾಕೆ? The surprise. ಇಲ್ಲ ಇವಾಗಲೇ ಹೇಳಿ. Surprise. ಮಾ ಎಲ್ಲಿ ಹೋಗ್ತಾ ಇದೀವಿ? ಸರ್ಪ್ರೈಸ್ ಅಂತ ನಮ್ಮನ್ನ ಕರ್ಕೊಂಡು ಹೋದ್ರೆ ನಮ್ಗೆ ಏನಂತ ಬರ್ಬೇಕು ನಿಮ್ ಜೊತೆ? ನೀವು ಬನ್ನಿ ಫಸ್ಟ್ ನೋಡೋಣ ಅಲ್ಲಿ ಏನಾಗುತ್ತೆ ಅಂತ. ನನಗೂ ಗೊತ್ತಿಲ್ಲ ಏನ್ ಸ್ಪೆಷಲ್ ಅಂತ ನಂಗೆ ಗೊತ್ತಿಲ್ಲ. ಒಳಗಡೆ ಹೋಗಿ ನೋಡೋಣ ಏನ್ ಸ್ಪೆಷಲ್ ಅಂತ. ಕಷ್ಟಪಟ್ಟರೆ ಫಲ ಉಂಟು ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ. ನಮ್ಮ ಪ್ರೂವಿನ್ ಪ್ರಾಪರ್ಟೀಸ್ ಮಾಲೀಕರಾದ ಪ್ರವೀಣ್ ಅವರಿಗೆ ಯೂನಿ ಎಸ್ಟೇಟ್ ಒನ್ ಆಫ್ ದ ಟಾಪ್ ಡೆವಲಪರ್ಸ್ ಕಡೆಯಿಂದ ಪ್ರಶಸ್ತಿ ಸಿಕ್ತು. ಸೊ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಪ್ರೌಡ್ ಮೂಮೆಂಟ್ ನನಗೆ ಅಂತ ಅನಿಸುತ್ತೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು ಈ ಇವೆಂಟ್ನ ಅಟೆಂಡ್ ಮಾಡಿ. ಇವತ್ತು ನೆಕ್ಸ್ಟ್ ಡೇ ಅನ್ಸುತ್ತೆ. ಇವತ್ತು ಪ್ರವೀಣ್ ನನ್ನ ಮತ್ತೆ ಅಮ್ಮನ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನೇ ಕೇಳೋಣ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಪ್ರವೀಣ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ಬೇಕಾಗ್ತದೆ ನಿಮಗೆ? ಇವತ್ತು ಸಂಡೇ ತಾನೆ, ಔಟಿಂಗ್ ಹೋಗ್ಬೇಕು. ಒಂದು ಅರ್ಧ ಗಂಟೆ ಕೆಲಸ ಇದೆ ಅಲ್ಲಿ, ಅದಾದ್ಮೇಲೆ ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ಬಟ್ ಸಂಡೇ ಆದ್ರೂ ನೀವು ಫಾರ್ಮಲ್ಸ್ ಹಾಕೊಂಡಿದ್ದೀರಾ? ಇವತ್ತೇನೋ ಕೆಲಸ ಇದೆಯಾ? ಎಸ್, ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲೇ ನಿಮ್ಮಿಬ್ಬರನ್ನು ಕರ್ಕೊಂಡು ಹೋಗ್ತೀನಿ. ನಿಮಗೆ ಯಾವ್ದು ಜಾಗ ಇಷ್ಟ ಆಯ್ತು ದುಬೈಯಲ್ಲಿ? ದುಬೈಯಲ್ಲಿ ಫಸ್ಟ್ ಬುರ್ಜ್ ಖಲೀಫಾ. ಅಲ್ಲ, ಇವಾಗ ಈ ಸತಿ ಬಂದಾಗ ಅದೇ ನೋಡಿದ್ರಲ್ಲ, ಅದ್ರಲ್ಲಿ ಯಾವ್ದು ಇಷ್ಟ ಆಯ್ತು? ನಾವು ಹೋಗಿರೋದೇ 2 ಕಡೆ. ಆ್ಯಂಡ್ ದುಬೈ. ಏನ್ ದುಬೈ ಇಷ್ಟ ಆಯ್ತಾ ನಿಮಗೆ? ಏನ್ ದುಬೈ ಓಕೆ, ಇಷ್ಟ ಆಯ್ತು. ವೆರಿ ಗುಡ್. ಯಾಕಂದ್ರೆ ವ್ಯೂ ಆಫ್ ದುಬೈ ಚೆನ್ನಾಗಿ ಕಾಣುತ್ತೆ. ಪ್ಲಸ್ ಜೇಬಿಆರ್ ಸನ್ಸೆಟ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಪಾಮ್ ಜುಮೇರಾ ಪರ್ಷಿಯನ್ ಸಿ ಒಳಗಡೆ ಸಣ್ಣ ಇದು ಕಾಣುತ್ತಲ್ಲ, ಅದು ತುಂಬಾ ಚೆನ್ನಾಗಿದೆ. ಮತ್ತೆ ಪಾಮ್ ಜುಮೇರಾ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತೆ ಅಟ್ಲಾಂಟಿಸ್. ಆಮೇಲೆ ಇನ್ನೆಲ್ಲ ಹೋದ್ವಿ, ಮಾಲ್ ಆಫ್ ಎಮಿರೇಟ್ಸ್. ಶಾಪಿಂಗ್ ಇಷ್ಟ ಆಗ್ಲಿಲ್ವಾ? ಶಾಪಿಂಗ್ ಅದೇ ಮಾಲ್ ಆಫ್ ಎಮಿರೇಟ್ಸ್. ಅಯ್ಯೋ, ಬರೀ ಬ್ರಾಂಡೆಡ್ ಶೋರೂಮ್ಸ್. ಬಟ್ ಅಲ್ಲಿ ಕೆಲವೆಲ್ಲ ತಗೊಂಡ್ವಲ್ಲ, ಒಳ್ಳೆ ಐಟಮ್ಸ್. ಮತ್ತೆ ಅರೇಬಿಕ್ ಹುಡುಗಿರು ಇಷ್ಟ ಆಗ್ಲಿಲ್ವಾ? ಓ, ಸುಂದರಿಯರು ಅಂದ್ರೆ ಪ್ರಪಂಚದಲ್ಲಿ ದುಬೈಯಲ್ಲೇ ಬ್ಯೂಟಿಫುಲ್ ಹೆಣ್ಮಕ್ಳು ಗಂಡ್ಮಕ್ಳು ನಾವು ನೋಡಕ್ಕೆ 2 ಕಣ್ಣು ಸಾಲದು. ದೇವ್ರು ಏನು ಅವ್ರಿಗೆ ರೂಪ ಕೊಟ್ಟಿದ್ದಾನೆ ಅಂದ್ರೆ, ಅವ್ರಿಗೆ ಒಂದು ಅವ್ರ ಫೀಚರ್ಸು ಮತ್ತು ಅವ್ರ ಕಲರು, ಓ ಇವ್ರೇನು ಮನುಷ್ಯರಾಗಿ ಗೊಂಬೆಗಳು ಅಂತ ನೋಡ್ಬೇಕು, ಅಷ್ಟು ಸುಂದರವಾಗಿರ್ತಾರೆ. ಆಮೇಲೆ ಇದೇನು ಇಷ್ಟ ಆಯ್ತು? ನೀವು ಇಷ್ಟ ಆಯ್ತು? ಪ್ರವೀಣ್ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ರಿಟ್ಸ್ ಕಾರ್ಲ್ಟನ್ಗೆ ಹೋಗಿದ್ವಲ್ಲ, ಅಲ್ಲಿ ಇವೆಂಟ್ ಆಯ್ತಲ್ಲ, ನಿಮ್ಗೆ ಅವಾರ್ಡ್ ಬಂತಲ್ಲ, ಮೋಸ್ಟ್ ಸ್ಪೆಷಲ್ ಅಕೇಶನ್. ನಾನು ಈ ಸರಿ ಅಟೆಂಡ್ ಮಾಡಿದ್ದು, ತುಂಬಾ ಖುಷಿ ಆಯ್ತು. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ನಿಮ್ಮ ಒಂದು ಬೆಳವಣಿಗೆ ಹೀಗೆ ಬೆಳೀಲಿ, ಇನ್ನ ಎತ್ತರಕ್ಕೆ ಬೆಳಿಬೇಕು. ನೀವೆಲ್ಲ ಶೇಕ್ಗೆ ಈಕ್ವಲ್ ಆಗಿ ಇರ್ಬೇಕು ಅಷ್ಟೇ. ಶೇಕ್ ಮಾಡಲ್ವಾ ಪ್ರವೀಣ್? ನಾನು ಫಸ್ಟ್ ಹೇಳಿದ್ದೆ ಪ್ರವೀಣ್ ದುಬೈ ಶೇಕ್ ಅಲ್ಲ, ಆ ಕೆಪಾಸಿಟಿ ಇದೆ ಅಂತ ಹೇಳಿದ್ದು. ನಮ್ಮ ಆಶೀರ್ವಾದ ಅಂತ ಯಾವತ್ತೂ ಇದ್ದೇ ಇರುತ್ತೆ. ನಿಮ್ಮ ಆಶೀರ್ವಾದ ಅದು ನೀವು ಬಂದಿದ್ದ ಟೈಮ್ಗೆ ನಮಗೆ ಅವಾರ್ಡ್ ಸಿಕ್ಕಿದೆ. ನಿಜವಾಗ್ಲೂ ನಾನು ಸೋ ಪ್ರೌಡ್. ಎಷ್ಟು ಖುಷಿ ಆಯ್ತು ಅಂದ್ರೆ, ಸಡನ್ ಗುಡ್ ನ್ಯೂಸ್ ಕೊಡ್ತೀರಲ್ಲ ಪ್ರವೀಣ್ ಅಂತ, ನಿಜವಾಗ್ಲೂ ಆಶ್ಚರ್ಯ ಆಯ್ತು. ತುಂಬಾ ಖುಷಿ ಆಯ್ತು. ಅವಾರ್ಡ್ ಸಿಕ್ಕಿದ್ದು ಒಂದು ಬೆಸ್ಟ್ ಪಾರ್ಟ್. ಓಕೆ ಗೈಸ್, ಇವಾಗ ನಾವು ರಿಟ್ಸ್ ಕಾರ್ಲ್ಟನ್ ಹೋಟೆಲ್ಗೆ ಹೋಗ್ತಾ ಇದೀವಿ. ಅಲ್ಲಿ ಏನ್ ಕಾರ್ಯಕ್ರಮ ಅಂತ ನನಗೆ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಿಮಗೆಲ್ಲ. ನಮ್ಮನ್ನ ಕರ್ಕೊಂಡು ಹೋಗಿದ್ದು ರಿಟ್ಸ್ ಕಾರ್ಲ್ಟನ್ ಅಂತ ಒಂದು ರೆಸಾರ್ಟಿಗೆ, JBR ಅಲ್ಲಿ ಇರೋದು. ಪ್ರವೀಣ್ ಮೀಟಿಂಗ್ ಹೋಗಿದ್ದಾರೆ. ನಾವಿಲ್ಲಿ ರಿಟ್ಸ್ ಕಾರ್ಲ್ಟನ್ ಅಲ್ಲಿ ಓಡಾಡ್ತಾ ಇದ್ದೀವಿ ಅವರಿಗೋಸ್ಕರ ಕಾಯ್ಕೊಂಡು. ಪ್ಲಸ್ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದೀವಿ. ಇಲ್ಲೇನೆ ಹೊಟ್ಟೆ ಹಸಿದೆ ಅಲ್ಲ ನಿಮಗೆ? ಹಸಿವು ತಡ್ಕೊಳಕ್ ಆಗಲ್ಲ. ಕಾಫಿ ವಿತ್ ವ್ಯೂ. ರಿಟ್ಸ್ ಕಾರ್ಲ್ಟನ್ ಹೋಟೆಲ್ ಅಂತ ಜುಮೇರಾ ಬೀಚ್ ರೆಸಿಡೆನ್ಸ್ ಏರಿಯಾದಲ್ಲಿ ಇರೋದು. ಅಲ್ಲಿ ನೋಡಿ, ಅಲ್ಲಿಂದ ಏನು ದುಬೈ ಕಾಣಿಸ್ತಾ ಇದೆ. ನಾವು ಹೋಗಿದ್ವಲ್ಲ ಮೊನ್ನೆ. ಹೆಲೋ ಇದೆಲ್ಲ ವಜ್ರದಮ್ಮ.
A few moments later. ಹೆಲೋ ಗೈಸ್, ಇವಾಗ ಪ್ರವೀಣ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಅವ್ರ ಮೀಟಿಂಗ್ ಮುಗಿಸ್ಕೊಂಡು. ಸೊ ಅವ್ರಿಗೆ ಇವಾಗ ಸ್ವಲ್ಪ ಕ್ವೆಶನ್ಸ್ ಕೇಳೋಣ. ಆ್ಯಸ್ ಯೂಶ್ವಲ್ ನನ್ನ ಹತ್ರ ಕ್ವೆಶನ್ ಬ್ಯಾಂಕೇ ಇದೆ, ಪ್ಲಸ್ ನನ್ನ ಸಬ್ಸ್ಕ್ರೈಬರ್ ಸ್ವಲ್ಪ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಅವ್ರನ್ನ ಕೇಳೋಣ ಕ್ವೆಶನ್ಸ್, ಅವ್ರು ಯಾವ್ಯಾವ ಥರ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಶಶಿಕುಮಾರ್ ಅವ್ರು ಕೇಳ್ತಾ ಇದ್ದಾರೆ, ಕಾನ್ಫಿಡೆನ್ಸ್ನ ಹೆಂಗ್ ಬಿಲ್ಡ್ ಮಾಡೋದು ಲೈಫಲ್ಲಿ ಅಂತ. ಓಕೆ, ಕಾನ್ಫಿಡೆನ್ಸ್ ಅಂದ್ರೆ ಏನು ಕನ್ನಡದಲ್ಲಿ? ಆತ್ಮವಿಶ್ವಾಸ. ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋಕ್ಕೆ ಎಷ್ಟೊಂದು ಹಲವಾರು ದಾರಿಗಳಿದೆ. ಅದರಲ್ಲಿ ಅತ್ಯಂತ ಪ್ರಾಮುಖ್ಯವಾದಂಥ ಒಂದು ದಾರಿ ಅಂತಂದ್ರೆ ಟೇಕಿಂಗ್ ಆಕ್ಷನ್ಸ್. ಆಕ್ಷನ್ಸ್ ಬಿಲ್ಡ್ಸ್ ಕಾನ್ಫಿಡೆನ್ಸ್. ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ನಾವೆಲ್ಲ RCB ಫ್ಯಾನ್ಸ್ ಅಲ್ವಾ? ಕರೆಕ್ಟ್. ಎಲ್ಲರೂ ವಿರಾಟ್ ಕೊಹ್ಲಿನ ಇಷ್ಟಪಡ್ತೀವಲ್ವಾ? ಇಂಡಿಯನ್ ಗ್ರೇಟ್ ಪ್ಲೇಯರ್. ಅವರು ಒಂದು ಕವರ್ ಡ್ರೈವ್ನ ಅಷ್ಟು ಪರ್ಫೆಕ್ಟ್ ಆಗಿ ಕಾನ್ಫಿಡೆನ್ಸ್ ಆಗಿ ಹಿಟ್ ಮಾಡಬೇಕು. 150, 160, 145 ಕಿಲೋಮೀಟರ್ ಸ್ಪೀಡ್ ಬರೋ ಒಂದು ಬಾಲಿಗೆ ಆ ಒಂದು ಕರೆಕ್ಟಾಗಿ ಆ ಕಾನ್ಫಿಡೆನ್ಸ್ ಅಲ್ಲಿ ಆ ಬಾಲ್ನ ಜಡ್ಜ್ ಮಾಡಿ ಹೊಡಿಬೇಕಂತಂದ್ರೆ ಅದಕ್ಕಿಂತ ಮುಂಚೆ ಒಂದು 10,000 ಸಲ ಅದನ್ನ ಪ್ರಾಕ್ಟೀಸ್ ಮಾಡಿರ್ತಾರೆ. 10,000 ಸಲಕ್ಕಿಂತ ಜಾಸ್ತಿ ಅವರು ಫೀಲ್ಡ್ಗೆ ಹೋಗಿ ವರ್ಕೌಟ್ ಮಾಡಿರ್ತಾರೆ. ಯಥೇಚ್ಛವಾಗಿ ಆಕ್ಷನ್ಸ್ ತಗೊಂಡಿರ್ತಾರೆ. ಆ ಆಕ್ಷನ್ಸ್ ಬಿಲ್ಡ್ಸ್ ದ ಕಾನ್ಫಿಡೆನ್ಸ್. ಫಸ್ಟ್ ನೀವು 100 ಸಲ ಹೊಡೆದಾಗ ಅದು ಕಾನ್ಫಿಡೆನ್ಸ್ ಬರಲ್ಲ ನಮಗೆ. 1000 ಸಲ ಅದನ್ನ ಕಲ್ತಾಗ ಕಾನ್ಫಿಡೆನ್ಸ್ ಬರಲ್ಲ ನಮಗೆ. ಯಾವಾಗ ರಿಪೀಟೆಡ್ಲಿ ಡೂಯಿಂಗ್ ಅಗೇನ್ ಅಂಡ್ ಅಗೇನ್ ಅದನ್ನ ಮಾಡಿ ನಾವು ವೆಲ್ ಪ್ರಿಪೇರ್ಡ್ ಆದಾಗ ಯಾವುದೋ ಒಂದು ವಿಷಯದ ಬಗ್ಗೆನೂ ನಮಗೆ ಅತಿಹೆಚ್ಚುವಾದ ಕಾನ್ಫಿಡೆನ್ಸ್ ಬರುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇದು ಎಲ್ಲರೂ ನಂಬಿರೋ ಒಂದು ವಿಷಯ, ನಮ್ಮ ಅತ್ತೆನೂ ನಂಬಿರೋ ವಿಷಯನೇ ಅದೇ. ಆ ಬಿಲೀವ್ನ ನಂಬೇಡಿ. ವಾಟ್ ಪ್ರಾಕ್ಟೀಸ್ ಮೇಕ್ಸ್? Practice makes you improve. Practice makes you better. Perfection is a myth. ಯಾರು ಪರ್ಫೆಕ್ಟ್ ಅಲ್ಲ. ಇವತ್ತು ಯಾವ ವಿಷಯದಲ್ಲೂ ನಾವು ಪರ್ಫೆಕ್ಷನ್ ಅನ್ನೋದು ಬರೋದು ತುಂಬಾನೇ ಕಷ್ಟ. ಅದೊಂದು ಸಾಧನೆ. ಆ ಒಂದು ಡಿಸ್ಕಷನ್ ನ ಬೇರೆ ಕಡೆಗಿಡೋಣ. ಯಾವ ಒಂದು ಪ್ರಾಕ್ಟೀಸ್ ನ ನೀವು ಮಾಡ್ತಿರಲ್ಲ ಸರ್, ಪ್ರಾಕ್ಟೀಸ್ ಮೇಕ್ಸ್ ಯು ಬೆಟರ್. ಈ ಲೆವೆಲಿಗೆ ಪ್ರಾಕ್ಟೀಸ್ ಮೇಕ್ಸ್ ಯು ಬೆಟರ್. ಪ್ರಾಕ್ಟೀಸ್ ಮೇಕ್ಸ್ ಯು ಬೆಟರ್. This entire repetitive actions brings you that confidence. ನಾವೆಲ್ಲ ವಿಷಯದಲ್ಲೂ ಕಾನ್ಫಿಡೆನ್ಸ್ ಆಗಿರಕ್ಕಾಗಲ್ಲ ಇವತ್ತು ಅಲ್ವಾ? ನನಗೆ ರಿಯಲ್ ಎಸ್ಟೇಟ್ ವಿಷಯದಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಬಿಕಾಸ್ ನಾನು 10-15 ವರ್ಷದಿಂದ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಖಂಡಿತ ಅಲ್ವಾ? ಆಮೇಲೆ ಒಬ್ರಿಗೆ ಕ್ರಿಕೆಟ್ ಅಲ್ಲಿ ಎಕ್ಸ್ಟ್ರೀಮ್ ಕಾನ್ಫಿಡೆನ್ಸ್ ಆಗಿ ಅವ್ರು ಆಡ್ತಾರೆ. ಯಾಕೆಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡಿರ್ತಾರೆ, ಆ ವಿಷಯನ ಕಲ್ತಿರ್ತಾರೆ. ಪ್ರಾಬ್ಲಿ ನನಗಿವತ್ತು ಕಾರ್ ರೇಸಿಂಗ್ ಅಲ್ಲಿ ಹೋಗಿ ನೀನು ಕಾನ್ಫಿಡೆನ್ಸ್ ಆಗಿ ಡ್ರೈವ್ ಮಾಡಿದ್ರೆ ನನಗೆ ನಾರ್ಮಲ್ ಆಗಿ ಡ್ರೈವ್ ಮಾಡೋಕೆ ಗೊತ್ತು, ನನಗೆ ಟ್ರ್ಯಾಕ್ ಅಲ್ಲಿ ಡ್ರೈವ್ ಮಾಡೋಕೆ ಗೊತ್ತಿಲ್ಲ. ನನಗೆ ಅಷ್ಟು ಐ ಆಮ್ ನಾಟ್ ಎನಫ್ ಕಾನ್ಫಿಡೆಂಟ್ ಟು ಟೇಕ್ ದಟ್ ರೋಪ್. ಸರ್, ನಿಮಗೆ ಕಾನ್ಫಿಡೆನ್ಸ್ ಬೇಕಂದ್ರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಯು ಹ್ಯಾವ್ ಟು ಪೇ ದ ಪ್ರೈಸ್ ಟುಡೇ. ಗಿವ್ ದಟ್ ವರ್ಕ್ ಅವರ್. ಬಿ ದಟ್ ethical approach to that job, and repetition again and again. Practice. Little bit better. Take enough action, little bit better. That is how you boost your confidence. Confidence ಗೆ action is the only solution. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ ಕೇಳಿ. ಯಾವಾಗ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದನ್ನ ನಾವು ಇನ್ಫೀರಿಯಾರಿಟಿ, ಕೀಳಿರಿಮೆ ಅಂತ ಅನ್ಕೋತೀವಿ. ಆ ಕೀಳಿರಿಮೆನ ನಾವು ಹೇಗೆ ನಾವು ಟ್ಯಾಕಲ್ ಮಾಡ್ಬೇಕಂತಂದ್ರೆ ಬಿಲೀವ್ ಇನ್ ಯುವರ್ ಸೆಲ್ಫ್. ಸರ್, ಯು ಆರ್ ದ ಬೆಸ್ಟ್. ನಿಮ್ ತರ ಬೇರೆ ಯಾರು ಇಲ್ಲ, ಬೇರೆ ಯಾರು ಆಗಕ್ಕೂ ಆಗಲ್ಲ. ಅಂಡರ್ಸ್ಟ್ಯಾಂಡ್ ಯುವರ್ ಪೊಸಿಷನ್ ಆಫ್ ಸ್ಟ್ರೆಂತ್. ನಿಮ್ಮಲ್ಲಿ ಏನೇನು ಸ್ಟ್ರೆಂತ್ಸ್ ಇದೆ ಆ ಸ್ಟ್ರೆಂತ್ಸ್ ಗಳಿಗೆ ವರ್ಕ್ ಮಾಡಿ. ಅದರಲ್ಲಿ ಒಂದು 5 ಸ್ಟ್ರೆಂತ್ಸ್ ಇದೆ ಅಂದ್ರೆ ಆ 5ನ್ನೇ ಸದೃಢವಾಗಿ ಬಲಪಡಿಸ್ತಾ ಹೋಗಿ. 6ನೇ ಸ್ಟ್ರೆಂತ್ ಅವಶ್ಯಕತೆ ಇಲ್ಲ. ಆ ಏನು ಸ್ಟ್ರೆಂತ್ ಇದೆ ಅಂತ ಅರ್ಥ ಮಾಡ್ಕೊಂಡು ರಿಪಿಟೇಷನ್, ಪ್ರಾಕ್ಟೀಸ್, ಅಂಡ್ ನೀವು ಅಲ್ಲಿ ಅಳವಡಿಸ್ಕೋಬೇಕು, ಅರ್ಪಿಸ್ಕೋಬೇಕು. ಈ ಎಲ್ಲ ಆಕ್ಟಿವಿಟೀಸ್ ನೀವು ಮಾಡಿದ್ರೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಾ, ನೀವೆಲ್ಲರ ಮುಂದೆ ಬಂದು ಮಾತಾಡಕ್ಕೆ ಒಂದು ಶಕ್ತಿನ ನೀವು ರೂಪಿಸ್ಕೊಂಡಿದ್ದೀರಾ ಅಂದ್ರೆ ಅವಾಗ ನಿಮ್ಮೊಂದು ಕಾನ್ಫಿಡೆಂಟ್ ಪರ್ಸನ್ ಆಗಿ ಸಮಾಜ ನೋಡುತ್ತೆ. ಸಮಾಜ ನಿಮ್ಮನ್ನ ಕಾನ್ಫಿಡೆಂಟ್ ಪರ್ಸನ್ ಅಂತ ನೋಡೋಕ್ಕಿಂತ ಮುಂಚೆ ನಿಮ್ಮನ್ನ ನೀವು ಕಾನ್ಫಿಡೆಂಟ್ ಪರ್ಸನ್ ಅಂತ ತಿಳ್ಕೋಬೇಕು. ನಿಮ್ಮನ್ನ ನೀವು ಕಾನ್ಫಿಡೆಂಟ್ ಪರ್ಸನ್ ಅಂತ ನೋಡ್ಕೋಬೇಕು. ಅದನ್ನ ನೋಡ್ಕೋಬೇಕಂತಂದ್ರೆ ನಿಮಗೆ ಗೊತ್ತಿರ್ಬೇಕು, ನಾನು ಇದರಲ್ಲಿ ಎನಫ್ ಕೆಲಸ ಮಾಡಿದ್ದೀನಿ. ನೀವು 100 ಗಂಟೆ ನೀವು ಒಂದು ವಿಷಯನ ಕಲ್ತಿದ್ದೀರಾ ಅಂದ್ರೆ ನಾನು 10,000 ಗಂಟೆ ಕಲ್ತಿದ್ದೀನಿ. ನನಗೆ ಅದು ಆತ್ಮವಿಶ್ವಾಸ ಅಂದಾಗ. ಇಷ್ಟೇ ಆತ್ಮವಿಶ್ವಾಸದ ಸೂಕ್ಷ್ಮ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಸ್ಕಿಂಗ್ ಶಶಿ. ವಿ ಅಪ್ರಿಶಿಯೇಟ್ ಇಟ್. ಅಂಡ್ ಆತ್ಮವಿಶ್ವಾಸ ಅನ್ನೋದು ಹೇಳಕ್ಕೆ ಒಂದು ದೊಡ್ಡ ವರ್ಡ್. ಕಾನ್ಫಿಡೆನ್ಸ್, ಯು ಹ್ಯಾವ್ ಟು ಬಿ ಕಾನ್ಫಿಡೆಂಟ್ ಇನ್ ಎವ್ರಿಥಿಂಗ್. ಗುಡ್. To build a confident persona, take actions. ಥ್ಯಾಂಕ್ ಯು. ಸಾಯಿ ರೆಡ್ಡಿ ಅನ್ನೋರು ಕೇಳ್ತಾ ಇದ್ದಾರೆ, ಕಮ್ಯುನಿಕೇಷನ್ನ ಹೆಂಗೆ ಇಂಪ್ರೂವ್ ಮಾಡೋದು? ಒಬ್ರ ಜೊತೆ ಮಾತಾಡುವಾಗ ಮತ್ತೆ ಅವ್ರ ಜೊತೆ ಬೆರೆಯುವಾಗ ಕಮ್ಯುನಿಕೇಟ್ ಹೆಂಗೆ ಮಾಡೋದು ಅಂತ.
ಗುಡ್ ಕ್ವಶನ್. ಕಮ್ಯುನಿಕೇಶನ್ ಸ್ಕಿಲ್. ಕಮ್ಯುನಿಕೇಶನ್ ಸ್ಕಿಲ್ ಇಸ್ ವೆರಿ ಪ್ರಾಗ್ಮ್ಯಾಟಿಕ್. ಐ ಥಿಂಕ್ ನಾವು ಫಸ್ಟ್ ವಿಡಿಯೋದಲ್ಲಿ ಗೌರಿ ಅವ್ರು ನನಗೆ ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಮಾಡಿದಾಗಲೇ ನಾನು ಹೇಳಿದ್ದೆ ಕಮ್ಯುನಿಕೇಶನ್ ಇಸ್ ತುಂಬಾ ಪ್ರಾಮುಖ್ಯ ಆಗುತ್ತೆ. ಅದನ್ನ ಬೆಳೆಸ್ಕೊಳ್ಳೋದು ಹೇಗೆ? 2 ಪಾಯಿಂಟ್ಸ್ ನೀವು ಕೊಡ್ಬೇಕಂದ್ರೆ ಏನು? ನಾನು ಹೇಳ್ತೇನೆ. ಅದನ್ನ ಬೆಳೆಸ್ಕೋಬೇಕು, ರೂಢಿಸ್ಕೋಬೇಕು ಅಂತಂದ್ರೆ ಓಕೆ, ಅದಕ್ಕಿಂತ ನಾವು ಇನ್ನೊಂದು ಮಟ್ಟದ ಕೆಳಗಡೆಗೆ ಹೋಗಿ ನೋಡ್ಬೇಕು ಆ ವಿಷಯನ ನಾವು ಕೆಳಗಡೆ ಹೋಗಿ ನೋಡಿದಾಗ ಏನೊಂದು ಅರ್ಥಕೊಳ್ಳೋಕೆ ಆಗತ್ತೆ ಅಂತಂದ್ರೆ, ಒಂದು ಪರ್ಸನ್ನ, ಒಂದು ವ್ಯಕ್ತಿನ ನಾವು ಹೇಗೆ ಅಳಿತೀವಿ, ಒಂದು ವ್ಯಕ್ತಿಯ ವ್ಯಕ್ತಿತ್ವ ಚೆನ್ನಾಗಿದೆ ಅನ್ನೋದಕ್ಕೆ ಅಥವಾ ಚೆನ್ನಾಗಿಲ್ಲ ಅನ್ನೋದಕ್ಕೆ ಯಾವ ಮೂಲಭೂತವಾದಂತ ಕಾರಣ ಇರುತ್ತೆ? ಅವನ ಮಾತು, ಅವನ ಪರ್ಸನಾಲಿಟಿ, ಅವನ ವ್ಯಕ್ತಿತ್ವ, ಅವನ ನಡವಳಿಕೆ. ಹೌದು, ಇದನ್ನೆಲ್ಲದನ್ನು ಒಂದು ಸೂಕ್ಷ್ಮವಾಗಿ ಹೇಳ್ಬೇಕಂತಂದ್ರೆ ಹವ್ಯಾಸಗಳು ಅಂತ ಹೇಳ್ಬೋದು. ಹವ್ಯಾಸ ಅಂದ್ರೆ ಹ್ಯಾಬಿಟ್ಸ್. ನಿಮ್ಮ ಹ್ಯಾಬಿಟ್ಸ್ ಹೆಂಗಿರುತ್ತೋ ನಿಮ್ಮ ವ್ಯಕ್ತಿತ್ವ ಹಾಗಿರುತ್ತೆ. ಓಕೆ, ಕಮ್ಯುನಿಕೇಶನ್ ಏನು ನಾವು ಮಾತಾಡೋ ರೀತಿನೂ ಹೇಗಿರುತ್ತೆ, ಅದು ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನ್ನಿಸ್ತಿದೆ ಅಂದರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡುವ ಹವ್ಯಾಸನ ಬೆಳೆಸ್ಕೊಳ್ಳಿ ಸರ್. ಫಸ್ಟ್ ಹವ್ಯಾಸಗಳಂದ್ರೆ ಟಿವಿ ನೋಡಿ, ನ್ಯೂಸ್ ಚಾನೆಲ್ ನೋಡಿ. ಬಿಗ್ ಬಾಸ್ ಅಲ್ಲ, ನೀವು ನೋಡ್ಬೇಕಾಗಿರೋದು BBC ಚಾನಲ್, CNN ಚಾನಲ್. ಸರ್ ನೋಡಿ ಬಿಡಿ, ಏನಾದ್ರು ಆಗ್ಲಿ, ನಾವು ಒಳ್ಳೇದನ್ನ ಮಾತಾಡೋಣ ಆಯ್ತಾ. ಹೆಂಗೆ ಅಂದ್ರೆ, ನಾವು BBC ಚಾನಲ್ ನೋಡಿದಾಗ, CNN ನೋಡಿದಾಗ ಒಂದು ವಾರ ಏನು ಅರ್ಥ ಆಗಲ್ಲ ಸರ್. ನಾನು ಹಂಗೆ ಕಲ್ತಿತ್ತು ದೇವರಣೆ. ನಾನು 100% ಕನ್ನಡ ಮೀಡಿಯಮ್. ನನ್ಗೆ ಏನೇನು ಗೊತ್ತಿರ್ಲಿಲ್ಲ. ಅದು ಹೇಳ್ಕೊಳಕ್ಕಿಲ್ಲ ಇವಾಗ. ಅದು ದುಃಖ ಬಂದ್ಬಿಡುತ್ತೆ. ಸೊ ಖಂಡಿತ ಏನು ಬರ್ತಿರ್ಲಿಲ್ಲ. ನಾನು CNN ಯಾರೋ CNN BBC ಎಲ್ಲ ನೋಡಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ಒಂದ್ ವಾರ ನೋಡಿದೆ, ಏನು ಅರ್ಥ ಆಗ್ಲಿಲ್ಲ. 1 ತಿಂಗಳು ನೋಡಿದೆ, ಅರ್ಥ ಆಗ್ಲಿಲ್ಲ. ಅದಾದ್ಮೇಲೆ ಒಂದೊಂದೇ ಪದ ಅರ್ಥ ಆಗಕ್ ಸ್ಟಾರ್ಟ್ ಆಯ್ತು. ಅದನ್ನ ನೋಡಿದಾಗ ನಾನು ಬರ್ಕೊಳಕ್ ಸ್ಟಾರ್ಟ್ ಆದೆ. ಅಂದ್ರೆ ಕಮ್ಯುನಿಕೇಶನ್ ಅಂತಂದ್ರೆ ಇಂಗ್ಲಿಷ್ ಬಗ್ಗೆ ಮಾತಾಡ್ತಾ ಇದೀನಿ ನಾನು. ಕಮ್ಯುನಿಕೇಶನ್ ಅಂದ್ರೆ ಯಾವುದೇ ಭಾಷೆಯಲ್ಲಿ ಬೇಕಾದ್ರೂ ಮಾತಾಡ್ಬೋದು. ಅದನ್ನ ಸ್ವಲ್ಪ 2 ನಿಮಿಷ ಆದ್ಮೇಲೆ ಹೇಳ್ತೀನಿ. ಇಂಗ್ಲಿಷಿಗೆ ಸಂಬಂಧಪಟ್ಟಂತ ಕಮ್ಯುನಿಕೇಶನ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು, ಅಥವಾ ಯಾವುದೇ ಭಾಷೆಗೆ ಸಂಬಂಧಪಟ್ಟಂತಿದ್ದಾಗಿರ್ಬೋದು. ಯಾವಾಗ ನಾವು ಅದನ್ನ ಒಂದು ಪದ ಯಾವ್ದೋ ಗೊತ್ತಿರಲ್ಲ, ಬರೀತೀವಿ, ನೋಡ್ತೀವಿ, ಡಿಕ್ಷನರಿಲಿ ಕಲಿತೀವಿ, ಆತರ ಅದು ನಮ್ಮ ಪದ ಸಂಪತ್ತು ಹೆಚ್ಚಾಗ್ತಾ ಹೋಗ್ಬೇಕು. ನಾವು ಮಾತಾಡ್ತಾ ಇದ್ದಾಗ ಒಂದು ನಾರ್ಮಲ್ ಮಾತನ್ನ ಎಲ್ಲರೂ ಆಡ್ಬೋದು. ನಾವು ಆಗು ಹೋಗುಗಳ ಬಗ್ಗೆ ಆಗಿರ್ಬೋದು, ಜೀವನದ ಲಘು ಬಗೆಗಳ ಬಗ್ಗೆ ಆಗ್ಬೋದು, ಎಲ್ಲರೂ ಮಾತಾಡ್ಬೋದು. ನೀವೊಂದು ವಾಗ್ಮಿ ತರ ಸಂಭಾಷಣೆ ಮಾಡ್ಬೇಕಂತಂದ್ರೆ ನಿಮ್ಗೆ ಪದ ಸಂಪತ್ತು ಮುಖ್ಯ. ಆ ಪದ ಸಂಪತ್ತನ್ನ ನೀವು ಬಳಸ್ಕೋಬೇಕು. ಫಸ್ಟ್ ಕ್ವಶನ್ ಕೇಳಿದ್ರಲ್ಲ, ಕಾನ್ಫಿಡೆನ್ಸ್ ಹೇಗೆ ಬಳಸ್ಕೊಳ್ಳೋದು? ಪ್ರಾಕ್ಟೀಸ್, ಆಕ್ಷನ್, ಕಾನ್ಫಿಡೆನ್ಸ್ ಬರುತ್ತೆ. ಈ ಒಂದು ನೀವು ಪದ ಸಂಪತ್ತನ್ನ ಬೆಳೆಸ್ಕೋಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ವಾಕ್ಚಾತುರ್ಯ ನೀವು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ನೀವು ಯೂಟ್ಯೂಬ್ಸ್ ಅಲ್ಲಿ ಎಷ್ಟೊಂದು 10 ಹಲವಾರು ವಿಡಿಯೋಗಳಿದೆ. ಆಮೇಲೆ ಸರ್ ನೋಡಿ, ನಿಮ್ಮ ಹತ್ರ ಕಮ್ಯುನಿಕೇಶನ್ ನಾನು ಮಾಡ್ಬೇಕು, ನಾನೊಂದು ಸಂಭಾಷಣೆ ಮಾಡ್ಬೇಕಂದ್ರೆ ನನ್ನ ಹತ್ರ ವಿಷಯ ಸಂಪತ್ತು ಇರಬೇಕು. ಆ ವಿಷಯ ಸಂಪತ್ತನ್ನ ನಾನು ಹೇಗ್ ಬೆಳೆಸ್ಕೋಬಹುದು? ತಿಳ್ಕೊಳಕ್ ಏನ್ ಮಾಡ್ಬೇಕು? ಓದ್ಬೇಕು. ತಿಳ್ಕೊಳಕ್ ಏನ್ ಮಾಡ್ಬೇಕು? ಒಳ್ಳೆ ಕಾಂಟೆಂಟ್ ನ ನೋಡ್ಬೇಕು. ತಿಳ್ಕೊಳಕ್ ಏನ್ ಮಾಡ್ಬೇಕು? ಒಳ್ಳೆ ಪಾಡ್ಕಾಸ್ಟ್ ನ ಕೇಳಿಸ್ಕೋಬಹುದು. ತಿಳ್ಕೊಳಕ್ ಏನ್ ಮಾಡ್ಬೋದು? ನ್ಯೂಸ್ ನ ನೋಡ್ಬೋದು. ತಿಳ್ಕೊಳಕ್ ಏನ್ ಮಾಡ್ಬೋದು? ಒಳ್ಳೆ ದೊಡ್ಡವ್ರ ಜೊತೆ ಕುತ್ಕೊಂಡು ಸಂಭಾಷಣೆ ಮಾಡ್ಬೋದು. ಇದನ್ನೆಲ್ಲ ಮಾಡಿದ್ರೆ ನಿಮ್ಗೆ ಫಸ್ಟ್ ವಿಷಯ ಸಂಪತ್ತು ಬರುತ್ತೆ. ಆ ವಿಷಯ ಸಂಪತ್ತು ಜೊತೆಗೆ ನೀವು ಪದ ಸಂಪತ್ತುಗಳನ್ನ ಇದ್ ಮಾಡಿ ಕರೆಕ್ಟ್ ಆಗಿ ನೀವು ಬಳಸಿದ್ರೆ ಅದೇ ಕಮ್ಯುನಿಕೇಶನ್. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಅಗೇನ್ ಗೋಯಿಂಗ್ ಬ್ಯಾಕ್ ಟು ಫಸ್ಟ್ ಪಾಯಿಂಟ್, ಟೇಕ್ ಆಕ್ಷನ್. ನಮ್ಮಂತ ಪದ ಸಂಪತ್ತೂ ಇದೆ, ನನ್ನ ಹತ್ರ ವಿಷಯ ಸಂಪತ್ತೂ ಇದೆ. ನಾನು ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಯಾವ್ದೇ 3 ಜನದ ಹತ್ರನೂ ಮಾತಾಡ್ತಾ ಇಲ್ಲ, ಕುಟುಂಬದ ಜೊತೆನೂ ಮಾತಾಡ್ತಾ ಇಲ್ಲ, ಯಾವ್ದೇ ಒಂದು ಸ್ಟೇಜ್ ಮೇಲೆ ಹೋಗಕ್ಕೂ ನಾನು ತಯಾರೇ ಇಲ್ಲ ಅಂತಂದ್ರೆ ಸರ್ ನಮ್ಗೆ ಹಂಗೆ ಕಮ್ಯುನಿಕೇಶನ್ ಬಂತೂ ನಮ್ಗೆ ಉಪಯೋಗ ಇಲ್ಲ. ಸೊ ಯಾವ್ದೇ ಒಂದು ನೀವು ಕಲ್ತ್ರು, ನೀವು ಕಾನ್ಫಿಡೆನ್ಸ್ ಅಂತ ಫಸ್ಟ್ ಏನ್ ನಾವು ಕಲ್ತಿರ್ನ ಅದನ್ನ ಉಪಯೋಗಿಸ್ಕೋಬೇಕು, ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು, ಅದರಿಂದ ಬೆನಿಫಿಟ್ಸ್ ತಗೋಬೇಕು. ಕಮ್ಯುನಿಕೇಶನ್ ಹಂಗೆ ನೀವು ಕಲ್ತ್ರಿ ಅಲ್ವಾ, ಪದ ಸಂಪತ್ತಿದೆ, ಜ್ಞಾನ ಸಂಪತ್ತಿದೆ, ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ನಿಮಗೆ ಬಂತು, ಅದನ್ನ ಹೇಗೆ ಬಳಸ್ಕೊಳ್ಳೋದು ನೀವು ಬಳಸ್ಕೋಬೇಕು. ಅದನ್ನ 10 ಜನ ಜೊತೆ ಮಾತಾಡಿ, ಏನೋ ಫ್ರೀಯಾಗಿ ಮಾತಾಡಿ. ಗೊತ್ತಾಗುತ್ತೆ ನನಗೆ, ನಮ್ ತುಂಬಾ ಜನ ಜಡ್ಜ್ ಮಾಡ್ತಾರೆ, ಕೆಳಗಡೆ ನೋಡ್ತಾರೆ, ಆಡ್ಕೋತಾರೆ, ಕೆಟ್ಟದಾಗ ಮಾತಾಡ್ತಾರೆ, ಅದೆಲ್ಲ ಇದ್ದಿದ್ದೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಅನ್ನೋ ಒಂದೇ ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಜನ ಏನ್ ಹೇಳ್ತಾರೋ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ, ಖಂಡಿತ ತಲೆ ಕೆಡಿಸ್ಕೋಬೇಡಿ. ಆ ಫಿಯರ್ ಎಲ್ಲ ಬೇಡ, ಕಾನ್ಫಿಡೆನ್ಸ್ ಹಾಕಿ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ಯು ನೀಡ್ ಟು ಹ್ಯಾವ್ ಅ ಸಾಲಿಡ್, ಅ ವೆರಿ ಪ್ರಾಗ್ಮ್ಯಾಟಿಕ್ ನಾಲೆಡ್ಜ್. ವಿಷಯ ಸಂಪತ್ತು ಇರಬೇಕು, ಅದನ್ನ ಮಾತಾಡಕ್ಕೆ ಪದ ಸಂಪತ್ತು ಇರಬೇಕು. ಅಬ್ಸಲ್ಯೂಟ್ಲಿ. ನಾವ್ ಏನಿಲ್ಲ ಅಂದ್ರೆ ಏನ್ ಮಾತಾಡಕ್ಕಾಗತ್ತೆ? ಸುಮ್ನೆ ಏನೇನೋ ಮಾತಾಡಕ್ಕಾಗತ್ತೆ. ಸುಮ್ನೆ ಏನೇನೋ ಮಾತಾಡ್ತಾರೆ. ಜನಗಳಿಗೆ ಮಾತಾಡ್ಬಹುದು ಅನ್ನಂಗೆ ಅನ್ನಿಸ್ದಾಗ ಕೆಲವರು ಚೆನ್ನಾಗಿ ಮಾತಾಡ್ತಾರೆ, ಸುಮ್ನೆ ಖಾಲಿ ಮಾತಾಡ್ತಾರಲ್ಲ, ಅವಾಗ ಹೇಳ್ತಾರೆ ನಮ್ಗೆ ಎಂಟಿ ವೆಸಲ್ ಮೇಕ್ ಮೋರ್ ನಾಯ್ಸ್, ರೈಟ್? ಸೊ ಅದು ಖಾಲಿದು ಏನೋ ಚಂಬು ಜಾಸ್ತಿ ಶಬ್ದ ಮಾಡುತ್ತಲ್ವಾ, ಅರ್ಧ ಕೂಡ ಜಾಸ್ತಿ ಶಬ್ದ ಮಾಡುತ್ತಲ್ಲ, ಅದು ಅನ್ಸುತ್ತೆ. ನಿಮ್ಗೆ ಪದ ಸಂಪತ್ತು,
ವಸ್ತು ಜ್ಞಾನ, ನಾಲೆಡ್ಜ್ ಇರಬೇಕು. ಅದ್ರ ಜೊತೆಗೆ ಒಂದು ವಸ್ತುನ ನರೇಟ್ ಮಾಡೋದು, ಒಬ್ರಿಗೆ ಹೇಗೆ ಹೇಳ್ಬೇಕು ಅನ್ನೋದನ್ನ ನೀವು ತಿಳ್ಕೊಂಡ್ರೆ ನಿಮ್ಗೆ ಕಮ್ಯುನಿಕೇಶನ್ ನಲ್ಲಿ ನೀವು ನಂಬರ್ 1 ಆಗ್ತೀರಾ ನೀವು ಸರ್. ಒಂದ್ ಇಷ್ಟೇನೆ ಬೇಕು. 2-3 ಶೋಸ್ ನೋಡಿ ಕಲ್ತ್ಕೋಬೇಕಂದ್ರೆ ಯಾವ್ದನ್ನ ರೆಕಮೆಂಡ್ ಮಾಡ್ತೀರಾ? ಲುಕ್, ನಾನು ಓಕೆ ಆಕ್ಚುಲಿ ಎಲ್ಲರೂ ಇದೊಂದು ಮಾತು ಕೇಳ್ತಾರೆ, ಸರ್ ನೋಡಿ ನೀವು ಯಾವ ಬುಕ್ ಓದ್ತೀರಾ, ಯಾವ ಶೋ ನೋಡಿದ್ದೀರಾ, ಹೇಗ್ ನೋಡಿದ್ದೀರಾ ಅಂತ. ನಾನು ಇವಾಗ ಆ ಶೋಸ್, ಆ ಯೂಟ್ಯೂಬ್ ಚಾನಲ್ಸ್ ಅಥವಾ ಆ ಬುಕ್ಸ್ ನಾನು ನಿಮಗೆ ರೆಫರ್ ಮಾಡಿದ್ರೆ ನೀವ್ ಅದನ್ನ ತಗೊಂಡ್ರಿ ಅನ್ಕೊಳ್ಳಿ, ದುಡ್ಡು ಖರ್ಚು ಮಾಡಿ ಓದಿದ್ರಿ ಅನ್ಕೊಳ್ಳಿ, ನಿಮ್ಗೆ ಅದು ಅರ್ಥ ಆಗಲ್ಲ. ಕಾರಣ, ನಾನು ಇದನ್ನ ಒಂದು 5 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ ಆಯ್ತಾ. ನನ್ನ ಮಸಲ್ ಮೆಮೊರಿ, ನನ್ನ ಆಲೋಚನಾ ಶಕ್ತಿ, ನನ್ನ ಸ್ಕಿಲ್ ಸೆಟ್ಸ್ ಇವತ್ತಿನ ಸಮಯದಲ್ಲಿ ಬೇರೆ. ನೀವು ಪ್ರಾಬಲಿ ಮೇಲ್ಗಡೆ ಇರ್ಬೋದು ಅಥವಾ ಕೆಳಗಡೆ ಇರ್ಬೋದು, ನೀವು ನಿಮ್ಮನ್ನ ಅರ್ಥಕೊಳ್ಳಿ ಫಸ್ಟ್. ನನ್ನಿಲ್ಲಿ ಇವತ್ತು ಲೆಟ್ಸ್ ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಅಂತ ಉದಾಹರಣೆ ತಗೊಂಡ್ರೆ, ನನಗೆ ಸೆಂಟೆನ್ಸ್ ಫಾರ್ಮ್ ಮಾಡಕ್ ಬರ್ತಾ ಇಲ್ಲ, ಅದನ್ನ ಹೇಗ್ ಮಾಡೋದನ್ನ ಫಸ್ಟ್ ಕಲ್ತ್ಕೊಳ್ಳಿ. ನನಗೊಂದು ಸಣ್ಣ ಡಿಕ್ಷನರಿ ತಗೊಳ್ಳಿ ಫಸ್ಟ್ ಆಯ್ತಾ. ಗ್ರಾಮರ್ ಕಲಿಬೇಕು, Grammar. ವ್ಯಾಕರಣ ಕಲಿಬೇಕು. ಆಮೇಲೆ ಅದನ್ನ ಸ್ವಲ್ಪ ಅಳವಡಿಸ್ಕೊಂಡ್ಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಇದು ನೀವು ಜಾಸ್ತಿ ಓವರ್ ಥಿಂಕ್ ಮಾಡಬೇಡಿ. ಕಾನ್ಫಿಡೆನ್ಸ್ ಆಗಿರ್ಲಿ, ಕಮ್ಯುನಿಕೇಶನ್ ಆಗಿರ್ಲಿ, ಮೂಲಭೂತವಾಗಿ ಪ್ರಾಕ್ಟೀಸ್ ಅಂಡ್ ಆಕ್ಷನ್ ತುಂಬಾ ಮುಖ್ಯ. ಅದ್ರ ಜೊತೆಗೆ ಏನೋ ಓವರ್ ದ ಪೀರಿಯಡ್ ಆಫ್ ಟೈಮ್ ಖಂಡಿತ ಬಂದೇ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಏನಾದ್ರು ಒಂದು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್ ಏನಂದ್ರೆ, ಚೈತ್ರ ನಾಗರಾಜ್ ಅವರು ಕೇಳಿದ್ದಾರೆ, ನಿಮಗೆ ಏನ್ ಇನ್ಸ್ಪೈರ್ ಆಗುತ್ತೆ ಲೈಫ್ ಅಲ್ಲಿ, ನಿಮ್ನ ಯಾರು ಇನ್ಸ್ಪೈರ್ ಮಾಡಿದ್ದಾರೆ ಅಂತ? ಚೈತ್ರ ನಾಗರಾಜ್ ಅವರೇ, ತುಂಬಾ ಕಷ್ಟವಾದ ಪ್ರಶ್ನೆ ಕೇಳ್ಬಿಟ್ಟಿದ್ದೀರಾ ನನಗೆ. ನಾನಿವತ್ತಿನ ದಿನ ಇಲ್ಲಿ ಕುತ್ಕೊಂಡು ನನಗೆ ಯಾರು ಇನ್ಸ್ಪೈರೇ ಮಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ. ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ನನ್ನ ಜೀವನದಲ್ಲಿ ಟ್ರೂ ಇನ್ಸ್ಪಿರೇಷನ್. ನಮ್ಮ ಕನ್ನಡ ನಾಡಿನ ನಾರಾಯಣ ಮೂರ್ತಿ ಇಸ್ ಅ ಗ್ರೇಟ್ ಇನ್ಸ್ಪಿರೇಷನ್. ನರೇಂದ್ರ ಮೋದಿ ವರ್ಕ್ ಮಾಡೋದ್ರಲ್ಲಿ ಅಷ್ಟು ಡಿಸಿಪ್ಲಿನ್, ಗ್ರೇಟ್ ಇನ್ಸ್ಪಿರೇಷನ್. ಇಲನ್ ಮಾಸ್ ಸಮಥಿಂಗ್ ಗ್ರೇಟ್ ಇನ್ಸ್ಪಿರೇಷನ್. ನಾನು ಅವರೇ ದೊಡ್ಡವರು ಇವರೇ ದೊಡ್ಡವರು ಅಂತಲ್ಲ. ಏನಾಗುತ್ತೆ ಅಂದ್ರೆ, ಒಂದು ವ್ಯಕ್ತಿತ್ವ ಬೆಳಿಬೇಕಂತಂದ್ರೆ ಒಂದು ಪರಿಪೂರ್ಣವಾದ ವ್ಯಕ್ತಿತ್ವ ಬೇಕಾಗತ್ತೆ. ಆದ್ರೆ ನಾವು ಇಲ್ಲಿ ಕುತ್ಕೊಂಡು ಹೊರಗಡೆ ನೋಡಿದಾಗ ಯಾವ್ದೋ ಒಂದು ವ್ಯಕ್ತಿತ್ವಕ್ಕೆ ಫ್ಯಾನ್ ಆಗಿ ಅವರಿಂದ ಹೋಗೋದು, ಅವ್ರು ಮಾಡಿದ್ದನ್ನ ಮಾಡೋದಲ್ಲ. ಅದಕ್ಕೆ ನಾವು ವ್ಯಕ್ತಿಯಿಂದ ಸ್ಫೂರ್ತಿ ತಗೊಳ್ಳೋದು ಅನ್ಸಲ್ಲ. ಆ ವ್ಯಕ್ತಿ ಯಾವ್ದೋ ಒಂದು ವಿಷಯಗಳು ತುಂಬಾ ಚೆನ್ನಾಗಿರುತ್ತೆ, ಅದನ್ನ ನೋಡ್ಕೊಂಡು ಅದನ್ನ ಅರ್ಥಕೊಂಡು ಬಾಳ್ವೆ ಮಾಡೋ ಜ್ಞಾನ ನಿಮ್ಗಿರ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಹಂಗೆ ಹೇಳ್ತಾರೆ, ಎಲ್ಲರೂ ಎಷ್ಟೊಂದ್ ಜನ ಕೇಳ್ತಾರೆ ಹೂ ಇಸ್ ದ ಇನ್ಸ್ಪಿರೇಷನ್ ಹಂಗೆ ಅಂತ. ನನಗೆ ಆನ್ಸರೇ ಮಾಡ್ಬೇಕು ಅಂತಂದ್ರೆ, ನನ್ನ ಒಂದು ಜೀವನಕ್ಕೆ, ನನ್ನ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ನನ್ನ ಜೀವನ ಶೈಲಿಗೆ ಸಂಬಂಧಪಟ್ಟಂಗೆ, ನನ್ನ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ತುಂಬಾ ಹೆಚ್ಚಿನದಾಗಿ ಇನ್ಸ್ಪೈರ್ ಮಾಡಿ, ಬದಲಾವಣೆ ಮಾಡಿ ನನ್ನನ್ನೊಂದು ರೂಪಕ್ಕೆ ತರೋದ್ರಲ್ಲಿ ನನ್ನ ತಾಯಿ ಹಾಗೂ ನನ್ನ ಹೆಂಡತಿ ಅಂತ ಹೇಳ್ಬೋದು. 100% ನನ್ನ ಹೆಂಡತಿಯ ಕಾಂಟ್ರಿಬ್ಯೂಷನ್ ಏನಿದೆ ಅದು ತುಂಬಾ 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 ಜಾಸ್ತಿ ಇದೆ. ಅವಳು ನನ್ನ ತುಂಬಾ ಇನ್ಸ್ಪೈರ್ ಮಾಡ್ತಾಳೆ. ನಾನಿನ್ನು ಶೂಟ್ ಮಾಡ್ತೇವೆ ಅಂತ ಹೇಳ್ಬೇಡಿ. ಖಂಡಿತ ಇಲ್ಲ. ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ, ನಾನ್ ಇನ್ನು ನೆಕ್ಸ್ಟ್ 10 ಜನ್ಮ ಹುಟ್ಟು ಬಂದ್ರು ನಾನು ಹೆಂಡತಿ ಅಷ್ಟು ಒಳ್ಳೆಯವನಾಗಕ್ ನಾನ್ ಕೈಲಂತೂ ಆಗಲ್ಲ. ಸೊ ನನ್ ನಿಜವಾಗ್ಲೂ ಯಾರು ವ್ಯಕ್ತಿ ಇನ್ಸ್ಪೈರ್ ಮಾಡಿದ್ದಾರೆ, ಅದನ್ನ ನನ್ನನ್ನ ಸ್ಫೂರ್ತಿದಾಯಕವಾಗಿ ನೋಡಿದ್ದಾರೆ ಅಂದ್ರೆ ಅದ್ ನನ್ನ ಹೆಂಡತಿನೇ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಖಂಡಿತ ಹೆಂಡತಿನ ಹೊಗಳ್ತಾ ಇದ್ದಾರೆ ನಿಜವಾಗ್ಲೂ. ಬಹಳ ಹೌದು. ಒಗ್ಲಿಕ್ಕೆ ಇದು ಒಗ್ಲಿಕ್ಕೆ ಮಾತಲ್ಲ, ಇದು ಏನ್ ಒಗ್ಲಿಕ್ಕೆ ಮಾತಲ್ಲ, ಇದು ನಿಜ. ಗಂಡಂದ್ರಲ್ಲಿ ಹೆಂಡತಿ ಹೊಗಳೋದು ಬಹಳ ಕಡಿಮೆ. ಸತ್ಯನೇ ಆಮೇಲೆ ಸತ್ಯ ಅದು ತಪ್ಪೆ. ಎಷ್ಟೊಂದು ತಪ್ಪುಗಳಿದ್ದಾಗ ನಾವ್ ಹೇಳಿರ್ತೀವಿ, ಕಿರ್ಚಾಡಿರ್ತೀವಿ, ಜಗಳಾಡಿರ್ತೀವಿ, ಅದೆಲ್ಲ ನಿಜ. ಆದ್ರೆ ಒಂದು ಸ್ಫೂರ್ತಿದಾಯಕ ವ್ಯಕ್ತಿತ್ವ ಅಂತಂದ್ರೆ ನನ್ನ ಕಣ್ಣಲ್ಲಿ ನಾನು ಎದ್ದು ಬಿದ್ದು ನೋಡೋದು, ನಾನು ತುಂಬಾ ಕಲ್ತಿರೋದು ಅದನ್ನ ನೆನ್ತಿಂದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಇವತ್ತು ಮಾತಾಡ್ತೀನಿ ವಿಡಿಯೋ ಮುಂದೆ ಅಂದ್ರೆ ಇವರೇ ಕಾರಣ, ನಿಜ ಹೇಳಕ್ ಇಷ್ಟಪಡ್ತೀನಿ. ನಿಜ, ಇದು ನಾಟಕ ಅಲ್ಲ. ಹೆಂಗ್ ನಮ್ಸೋದು? ಯಾರೊಬ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದ್ರು ನನಗೆ, ಹೋಗೇ ಬಾರೆ ಅಂತ ಹೇಳಿದ್ರೆ ಮಾತ್ರ ಪ್ರೀತಿ ಇದೆ ಅಂತ, ಹೋಗಿ ಬನ್ನಿ ಅಂತ ಹೇಳಿದ್ರೆ ಅದು ಫೇಕ್ ಅಂತ ಹೇಳಿದ್ರು. ಅದಕ್ಕೆ ನೀವೇನ್ ಹೇಳ್ತೀರಾ? ಎಲ್ಲ ಕಮೆಂಟ್ ಗಳಿಗೂ ನಾವೇನ್ ಉತ್ತರ ಕೊಡ್ಬೇಕಂತ ಇಲ್ಲ. ಇವರು ಹೋಗೇ ಬಾರೆ ಅಂತಾನೂ ಕರೀತಾರೆ, ಹೋಗು ಬಾ ಅಂತ ರೆಸ್ಪೆಕ್ಟ್ಫುಲ್ ಆಗು ಕರೀತಾರೆ. ಆದ್ರೆ ಅವ್ರು ಕೇಳಿದಾರೆ, ಅದಕ್ಕೆ ಹೇಳಕ್ ಒಂದೇ ಒಂದು ಪ್ರಾಮುಖ್ಯವಾಗಿ ಉತ್ತರ ಕೊಡಕ್ ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಾವು ಇಲ್ಲಿ ಹೊರಗಡೆ ಕೂತಿದೀವಿ ಅಂದಾಗ ನಾವ್ ಹೆಂಗ್ ಕೂತ್ಕೋತೀವಿ ಸರ್? ಇವತ್ತು ನಾವಿಲ್ಲಿ ರಿಚ್ ಕಾಟನ್ ಅಲ್ಲಿ ಇದ್ದೀವಿ ಆಯ್ತಾ, ದುಬೈಲಿ ಇದೀವಿ. ಇವಾಗ ನಾವು ಕೂತ್ಕೊಳ್ಳೋದು, ಮಾತಾಡೋದು ಹೆಂಗೆ ಅಂದ್ರೆ ಒಂದು ರೀತಿ ನೀತಿಯಿಂದ ಮಾತಾಡ್ತೀವಿ, ಕರೆಕ್ಟಾ? ಇಲ್ಲಿ ನಾವಿವಾಗ ಒಂದು ಬಟ್ಟೆ ಹಾಕೊಂಡ್ ಬಂದಿದೀವಿ, ಒಂದು ರೀತಿ ಇದೆ. ಇವಾಗ ಎಲ್ಲಿ ಅದೇ ನಾವು ಮನೇಲಿ ಇದ್ದಾಗ ಅಥವಾ ಬೆಡ್ರೂಮ್ ಅಲ್ಲಿ ಇದ್ದಾಗ ಹೆಂಗಿರ್ತೀವಿ? ಬೇರೆ ತರನೇ ಇರ್ತೀವಿ.
ಹಂಗಂತ ನಾವು ಅಲ್ಲಿ ಆ ತರ ಇದ್ರೆ ಮಾತ್ರ ಪ್ರೀತಿ, ಈ ತರ ಇದ್ರೆ ಮಾತ್ರ ಪ್ರೀತಿ ಅಲ್ಲ. ಆ ಜಾಗಕ್ಕೆ ಅನುಗುಣವಾಗಿ, ಆ ಸಂದರ್ಭಕ್ಕೆ ಅನುಗುಣವಾಗಿ ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ನಮ್ಮೆಲ್ಲರಿಗೂ ತುಂಬಾ ಪ್ರಾಮುಖ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನ್ ಮನೆಯಲ್ಲಿ ರೂಮ್ ಅಲ್ಲಿ ಅಥವಾ ಅಡ್ಗೆ ಮನೆಯಲ್ಲಿ ಬಾರೆ ನೀರ್ ಕೊಡೆ ಅದ್ ಮಾಡು ಇದ್ ಮಾಡು, ಹೌದು ಆ ಹುಡುಗಾಟಿಕೆನೂ ಇದೆ, ಆ ಪ್ರೀತಿನೂ ಇದೆ. ಅಟ್ ದ ಸೇಮ್ ಟೈಮ್ ನಾವು ಒಂದು ವಿಡಿಯೋ ಮಾಡಿದಾಗ್ಲೂ ಅಥವಾ ಬೇರೆಯವ್ರ ಜೊತೆ ನಾವು ಮಾತಾಡ್ಬೇಕು ಅಂದಾಗ, ಇವಾಗ ನಾವು ಅಮ್ಮ ಮುಂದೆ ಮಾತಾಡ್ಬೇಕು ಅಂದಾಗ್ಲೂ ಯಾರೋ 3 ಜನ ಮತ್ತೊಂದ್ ಜನ ನೆಂಟ್ರಿಸ್ಟಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ನಮ್ಮ ಆಫೀಸ್ ಕಲೀಗ್ಸ್ ಆಗಿರ್ಬೋದು, ಯಾರೇ ಸಮಾಜದಲ್ಲಿ ಮಾತಾಡ್ಬೇಕಂದಾಗ ನಾನು ನನ್ನ ಹೆಂಡತಿನ ಇದಕ್ಕಿಂತ ಜಾಸ್ತಿ ಉನ್ನತವಾಗಿ ಮರ್ಯಾದೆ ಕೊಟ್ಟು ಮಾತಾಡಿಸ್ತೀನಿ. ನಾನ್ ಮರ್ಯಾದೆ ಕೊಟ್ರೆ ಬೇರೆಯವರು ನನ್ನ ಹೆಂಡತಿಗೆ ಮರ್ಯಾದೆ ಕೊಡ್ತಾರೆ. ನೀವು ಅಷ್ಟೇ, ನಿಮ್ ತಾಯಿಗಾಗ್ಲಿ, ಅಪ್ಪ ಆಗ್ಲಿ, ತಮ್ಮ ಆಗ್ಲಿ, ಹೆಂಡತಿಗಾಗ್ಲಿ, ಗರ್ಲ್ ಫ್ರೆಂಡ್ಸ್ ಆಗ್ಲಿ ಹೆಚ್ಚು ನೀವು ಮರ್ಯಾದೆ ಕೊಟ್ರೆ ಬೇರೆ ಯಾರು ಅವ್ರನ್ನ ಕೀಳಾಗಿ ನೋಡಕ್ಕೆ ಸಾಧ್ಯತೆನೇ ಆಗಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಯಾರ ಹೆಂಡತಿ ಇವರು? ನನ್ನ ಹೆಂಡತಿ. ನನ್ನ ಹೆಂಡತಿ ನಾನು ಹೆಂಗ್ ನೋಡ್ಕೋಬೇಕು ಅನ್ನೋ ಅರಿವು ನನಗಿರ್ಬೇಕು. ಸೊ ನಿಮ್ಗೂ ಎಲ್ಲ ಅರಿವು ಬರ್ಲಿ. ಇದು ಒಳ್ಳೇದು ಕೆಟ್ಟದ್ದು ಡ್ರಾಮಾ ಅಂತ ಏನು ಅಲ್ಲ. ಇದು ಏನು ನಮ್ಮ ಜೀವನವಾಗ್ಲಿ, ನಡವಳಿಕೆಗೆ ಅಥವಾ ಈಗ ಪ್ರೇರಿತವಾಗಿ ನನ್ ಪ್ರಕಾರ ಇದು ಸರಿ ಅನ್ಸುತ್ತೆ. ನಿಮ್ ಪ್ರಕಾರ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ವಶನ್. ಓಕೆ ಗೈಸ್, ನನ್ನ ಹತ್ರ ಇವತ್ತಿನ ಕ್ವೆಶನ್ಸ್ ಎಲ್ಲ ಮುಗೀತು. ನಿಮಗೆ ಅವ್ರು ಹೇಳಿದೆಲ್ಲ ಕರೆಕ್ಟ್ ಅನ್ಸ್ತಾ? ಎಲ್ಲ ಕರೆಕ್ಟ್ ಇದೆ. ಯಾಕಂದ್ರೆ ಯಾರೇ ಪ್ರಶ್ನೆ ಕೇಳಿದ್ರು ತಕ್ಕಂತ ಉತ್ತರ ಕೊಡೋಷ್ಟು ಇದಿದೆ, ಯೋಗ್ಯತೆ ಅಂತೂ ಪ್ರವೀಣ್ಗಿದೆ. ಯಾಕಂದ್ರೆ ನಾನ್ ನೋಡಿರೋ ಪ್ರಕಾರ ಪ್ರವೀಣ್ಗೆ ಕನ್ನಡದಲ್ಲಿ ಬಹಳ ಅತ್ಯುತ್ತಮ ಇದು ಭಾಷಾ ಜ್ಞಾನ. ನಿಮ್ಗೆ ಪ್ರವೀಣ್ ಅವರು ಒಳ್ಳೆ ಹಳ್ಳಿ ಅನ್ಸುತ್ತಾ? ಇದೆಲ್ಲ ಹೇಳ್ಬೇಕಾ? ಹೇಳಿ ವೀಕ್ಷಕರೇ, ನೀವೆಲ್ಲ ವಿಡಿಯೋ ನೋಡೋದಕ್ಕೆ ನನ್ಗಿನ ಹೆಚ್ಚಾಗಿ ನನ್ ಮಗಳು ತುಂಬಾ ಪುಣ್ಯ ಮಾಡಿದ್ದಾಳೆ. ನಿಮ್ ಮಗಳನ್ನ ಚೆನ್ನಾಗಿ ನೋಡ್ಕೊತಾ ಇದಾರ ಅವರು? ನಾನ್ ಕೇಳ್ಬೇಕು ಪ್ರವೀಣ್. ವೀಕ್ಷಕರೇ, ಈ ವಿಡಿಯೋ ಇವಾಗ ಫ್ಯಾಮಿಲಿ ಕಡೆ ತಿರುಗ್ತಾ ಇರೋದ್ರಿಂದ ಇದನ್ನೆಲ್ಲ ನೋಡಿದ್ರೆ ನಿಮ್ ಏನು ಉಪಯೋಗ ಇಲ್ಲ. ಇಲ್ಲ ಪ್ರವೀಣ್ ಹೋಗಿ ಅಂತ ಹೇಳ್ಬೋದು, ಹೋಗಿ ಅಂತ ಹೇಳ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಬಟ್ ಈ ಹೃದಯದಲ್ಲಿ ಪ್ರೀತಿ ಇದೆಯಲ್ಲ. ನಿಮ್ಮ ಒಂದೊಂದು ನಿಮಿಷ ಕೂಡ ತುಂಬಾ ಅತ್ಯುತ್ತಮ. ಒಳ್ಳೆ ಕಾಂಟೆಂಟ್ ನೋಡಿ, ಒಳ್ಳೇದಕ್ಕೆ ಉಪಯೋಗಿಸಿ. ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಹೇಳಿ. ಬ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ ಗೈಸ್. ಇನ್ನು ಕ್ವಶನ್ಸ್ ಕೇಳಿ, ಇನ್ನು ಏನೇ ನಿಮ್ಮ ಡೌಟ್ಸ್ ಇದ್ರು ಕ್ವಶನ್ಸ್ ಕೇಳಿ. ಐ ವಿಲ್ ಆನ್ಸರ್ ಮೈ ಬೆಸ್ಟ್ ಆಫ್ ಎಬಿಲಿಟಿ. 100% ಟ್ರಾನ್ಸ್ಪರೆನ್ಸಿ. ನೆಕ್ಸ್ಟ್ ನಾವು ಶ್ರೀಕೃಷ್ಣ ಭವನ್ ಅಂತ ಒಂದು ಕರ್ನಾಟಕದ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ಈ 5 ಸ್ಟಾರ್ ರೆಸಾರ್ಟಿಗೆ ಬಂದರೂ ಊಟಕ್ಕೇನು ಸರಿಗೆ ಸಿಗಲಿಲ್ಲ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ಊಟ ಮಾಡಕ್ಕೆ. ಏನ್ ತಿಂತೀರಾ ರೀ ನೀವು? ನಾನು ಐ ಡೋಂಟ್ ವಾಂಟ್ ಟು ಈಟ್ ಎನಿಥಿಂಗ್. ಮ್ಯಾಕ್ಸಿಮಮ್ ಹಾಫ್ ಕಾಫಿ ಅಷ್ಟೇ. ಓ ರಿಯಲಿ? ಅದು ಕೃಷ್ಣ ಭವನ್ ಅಲ್ಲಿ? ಸೂಪರ್ ರಿಯಲ್. ಹೌದು, ನನಗೆ ಗೊತ್ತು ನೀವೇನ್ ತಿಂತೀರಾ ಅಂತ. ತಿರ್ಗಿಸಿ ಪೇಜ್ನ ಈ ಕಡೆ ಲೆಫ್ಟ್ ತಿರ್ಗಿಸಿ, ತೋರಿಸ್ತೀನಿ, ಎಲ್ಲರಿಗೂ ತೋರಿಸ್ತೀನಿ ನೀವೇನ್ ಎಷ್ಟು ತಿಂತೀರಾ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತಾಲಿ. ನಮ್ಮ ಕರ್ನಾಟಕದ ಏನಾದ್ರು ಇದೆಯಾ ಇದರಲ್ಲಿ? ಚೆನ್ನಾಗಿದೆಯಮ್ಮ, ನೋಡಕ್ಕಂತೂ ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿದೆ. ನಮ್ಮ ರಾಮೇಶ್ವರಂ ತರ ಇದೆಯಾ? ರಾಮೇಶ್ವರಂ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ, ಅದ್ರಲ್ಲಿ ನಾನೊಬ್ಳು. ಗೈಸ್, ದೋಸೆ ತಿಂದಿದ್ದಾಯ್ತು, ಹೊಟ್ಟೆ ತುಂಬಿಸ್ಕೊಂಡಿದ್ದಾಯ್ತು. ಇವಾಗ ನಾವು ಒಂದು ಹೊಸ ಕಾರ್ ತೊಗೋಬೇಕಂತ ನೋಡ್ತಾ ಇದ್ದೀವಿ ಎಲ್ಲ ಶೋರೂಮ್ಗೆ ಹೋಗ್ಬಿಟ್ಟು. ನಿಮಗೂ ತೋರಿಸ್ತೀನಿ ನಾವು ಯಾವ ಕಾರ್ ತೊಗೋಬೇಕಂತ ಇದ್ದೀವಿ. ಇಟ್ಸ್ ಎ ಡ್ರೀಮ್ ಕಾರ್. ನೋಡೋಣ ನಮ್ಮ ಪ್ರೈಸ್ ರೇಂಜಿಗೆ ಸೆಟ್ ಆಗುತ್ತೋ ಇಲ್ವೋ ಅಂತ. ಸೆಟ್ ಆದರೆ ಡೆಫಿನೆಟ್ಲಿ ತೊಗೋತೀವಿ. ಸೊ ಲೆಟ್ಸ್ ಗೋ.